ಕುರ್ಚಿ ಕಾದಾಟದ ನಡುವೆ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ದಾಳವನ್ನ ಉರುಳಿಸಿದ ಹಾಗೆ ಕಾಣಿಸ್ತಾ ಇದೆ. ಈ ದಾಳ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಬಹುದು. ಹಾಗಾದ್ರೆ ರಾಜಣ್ಣ ಪುತ್ರ ರಾಜೇಂದ್ರ ಉರುಳಿಸಿರುವ ದಾಳ ಏನು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಾಳೆಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಡಿಕೆಶಿ ಒಕ್ಕಲಿಗ ಅಸ್ತ್ರ ಹೂಡ್ತಿದ್ರೆ ಇತ್ತ ಸಿಎಂ ಬಣ ಅಹಿಂದ ವ್ಯೂಹ ರಚಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಬ್ರೇಕ್ಫಾಸ್ಟ್ ಸಲಹೆ ಇದೀಗ ಡಿನ್ನರ್ ಮೀಟಿಂಗ್ ತನಕ ತಲುಪಿದೆ. ಈ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೊಸ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಕಾದಾಟ ನಡುವೆ ಕಾಂಗ್ರೆಸ್ಗೆ ಕಾದಿದ್ಯಾ ಶಾಕ್. ಬಿಜೆಪಿ ಪಡೆ ಜೊತೆ ರಾಜಣ್ಣ ಪುತ್ರ ಹೊಸ ಅಲೆ ಶುರುನ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಅಲುಗಾಡುತ್ತಿರುವ ಬೆನ್ನಲ್ಲೇ ನಾಯಕರು ಚದುರಂಗದಾಟ ಶುರು ಮಾಡಿದ್ದಾರೆ. ಸಿಎಂ ಕುರ್ಚಿ ಕದನದ ಜೊತೆಗೆ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಈ ಹೊತ್ತಿಗೆ ಕಾಂಗ್ರೆಸ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ಸಚಿವ ಸ್ಥಾನ ಕಳೆದುಕೊಂಡ ಕೆಎನ್ ರಾಜಣ್ಣ ಮಗನ ಭವಿಷ್ಯಕ್ಕೆ ಹೊಸ ರಣತಂತ್ರ ರೂಪಿಸಿದ್ದಾರೆ. ರಾಜೇಂದ್ರ ರಣತಂತ್ರ. ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರನ್ನ ಸಹ ರಾಜಣ್ಣ ಪುತ್ರ ಭೇಟಿಯಾಗ್ತಿದ್ದಾರೆ. ವಾರದ ಹಿಂದೆ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಜೊತೆ ರಾಜೇಂದ್ರ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಗೂ ಸಹ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಸಹ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಮೋದಿ ಸಂಪುಟದ ಪ್ರಭಾವಿಗಳನ್ನೇ ರಾಜೇಂದ್ರ ಭೇಟಿಯಾಗ್ತಿದ್ದು ಬಿಜೆಪಿ ನಾಯಕರ ಸರಣಿ ಭೇಟಿ ಹಿಂದಿನ ರಹಸ್ಯವೇನು ಅನ್ನೋ ಅನುಮಾನ ಶುರುವಾಗಿದೆ. ರಾಜೇಂದ್ರ ಅಮಿತ್ ಶಾ ಭೇಟಿ ವಿಶೇಷ ಅರ್ಥ ಬೇಡ. ಅವೆಲ್ಲ ಮಲ್ಟಿ ಸ್ಟೇಟ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಮಲ್ಟಿ ಸ್ಟೇಟ್ ಆಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್. ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನೊಬ್ಬನೇ ಹೋಗಲ್ಲ. ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ. ಮತ್ತೆ ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನು ಕರೀತಾ ಇರ್ತಾರೆ. ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ. ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋಗ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ಡಿಕೆಶಿ ಸಿಎಂ ಆದ್ರೆ ಕೆಎನ್ ರಾಜಣ್ಣ ಬಿಜೆಪಿಗೆ. ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ್ರೆ ಕ್ಯಾಬಿನೆಟ್ನಲ್ಲಿ ರಾಜಣ್ಣ ಮಂತ್ರಿಯಾಗೋದು ಕಷ್ಟ. ಆ ನಂತರ ಕಾಂಗ್ರೆಸ್ನಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ವಿಶ್ವಾಸದೊಂದಿಗೆ ಮುಂದೆ ಬಿಜೆಪಿಗೆ ಹತ್ತಿರ ಆಗುವ ಪ್ರಯತ್ನ ಮಾಡಲಾಗುತ್ತಿದ್ಯಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕುರ್ಚಿ ಕಾದಾಟದ ನಡುವೆ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ದಾಳವನ್ನ ಉರುಳಿಸಿದ ಹಾಗೆ ಕಾಣಿಸ್ತಾ ಇದೆ. ಈ ದಾಳ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಬಹುದು. ಹಾಗಾದ್ರೆ ರಾಜಣ್ಣ ಪುತ್ರ ರಾಜೇಂದ್ರ ಉರುಳಿಸಿರುವ ದಾಳ ಏನು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಾಳೆಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಡಿಕೆಶಿ ಒಕ್ಕಲಿಗ ಅಸ್ತ್ರ ಹೂಡ್ತಿದ್ರೆ ಇತ್ತ ಸಿಎಂ ಬಣ ಅಹಿಂದ ವ್ಯೂಹ ರಚಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಬ್ರೇಕ್ಫಾಸ್ಟ್ ಸಲಹೆ ಇದೀಗ ಡಿನ್ನರ್ ಮೀಟಿಂಗ್ ತನಕ ತಲುಪಿದೆ. ಈ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೊಸ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಕಾದಾಟ ನಡುವೆ ಕಾಂಗ್ರೆಸ್ಗೆ ಕಾದಿದ್ಯಾ ಶಾಕ್. ಬಿಜೆಪಿ ಪಡೆ ಜೊತೆ ರಾಜಣ್ಣ ಪುತ್ರ ಹೊಸ ಅಲೆ ಶುರುನ.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಅಲುಗಾಡುತ್ತಿರುವ ಬೆನ್ನಲ್ಲೇ ನಾಯಕರು ಚದುರಂಗದಾಟ ಶುರು ಮಾಡಿದ್ದಾರೆ. ಸಿಎಂ ಕುರ್ಚಿ ಕದನದ ಜೊತೆಗೆ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಈ ಹೊತ್ತಿಗೆ ಕಾಂಗ್ರೆಸ್ನ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ಸಚಿವ ಸ್ಥಾನ ಕಳೆದುಕೊಂಡ ಕೆಎನ್ ರಾಜಣ್ಣ ಮಗನ ಭವಿಷ್ಯಕ್ಕೆ ಹೊಸ ರಣತಂತ್ರ ರೂಪಿಸಿದ್ದಾರೆ. ರಾಜೇಂದ್ರ ರಣತಂತ್ರ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರನ್ನ ಸಹ ರಾಜಣ್ಣ ಪುತ್ರ ಭೇಟಿಯಾಗ್ತಿದ್ದಾರೆ. ವಾರದ ಹಿಂದೆ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಜೊತೆ ರಾಜೇಂದ್ರ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಗೂ ಸಹ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಸಹ ಭೇಟಿ ಮಾಡಿ ಚರ್ಚೆ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಮೋದಿ ಸಂಪುಟದ ಪ್ರಭಾವಿಗಳನ್ನೇ ರಾಜೇಂದ್ರ ಭೇಟಿಯಾಗ್ತಿದ್ದು ಬಿಜೆಪಿ ನಾಯಕರ ಸರಣಿ ಭೇಟಿ ಹಿಂದಿನ ರಹಸ್ಯವೇನು ಅನ್ನೋ ಅನುಮಾನ ಶುರುವಾಗಿದೆ. ರಾಜೇಂದ್ರ ಅಮಿತ್ ಶಾ ಭೇಟಿ ವಿಶೇಷ ಅರ್ಥ ಬೇಡ. ಅವೆಲ್ಲ ಮಲ್ಟಿ ಸ್ಟೇಟ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಮಲ್ಟಿ ಸ್ಟೇಟ್ ಆಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್. ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನೊಬ್ಬನೇ ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆನಲ್ಲಿ ಹೋಗ್ತಾರೆ. ಮತ್ತೆ ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನು ಕರೀತಾ ಇರ್ತಾರೆ, ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೋ ಅರ್ಥ ಇಲ್ಲ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ಡಿಕೆಶಿ ಸಿಎಂ ಆದ್ರೆ ಕೆಎನ್ ರಾಜಣ್ಣ ಬಿಜೆಪಿಗೆ, ಮುಂದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕ್ಯಾಬಿನೆಟ್ನಲ್ಲಿ ರಾಜಣ್ಣ ಮಂತ್ರಿ ಆಗೋದು ಕಷ್ಟ. ಆ ನಂತರ ಕಾಂಗ್ರೆಸ್ನಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ವಿಶ್ವಾಸದೊಂದಿಗೆ ಮುಂದೆ ಬಿಜೆಪಿಗೆ ಹತ್ತಿರ ಆಗುವ ಪ್ರಯತ್ನ ಮಾಡಲಾಗುತ್ತಿದ್ಯಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕುರ್ಚಿ ಕಾದಾಟದ ನಡುವೆ ಮಾಜಿ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ದಾಳವನ್ನ ಉರುಳಿಸಿದ ಹಾಗೆ ಕಾಣಿಸ್ತಾ ಇದೆ. ಈ ದಾಳ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಬಹುದು. ಹಾಗಾದ್ರೆ ರಾಜಣ್ಣ ಪುತ್ರ ರಾಜೇಂದ್ರ ಉರುಳಿಸಿರುವ ದಾಳ ಏನು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಡಿಕೆಶಿ ಒಕ್ಕಲಿಗ ಅಸ್ತ್ರ ಹೂಡ್ತಿದ್ರೆ ಇತ್ತ ಸಿಎಂ ಬಣ ಅಹಿಂದ ವ್ಯೂಹ ರಚಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರ ಬ್ರೇಕ್ಫಾಸ್ಟ್ ಸಲಹೆ ಇದೀಗ ಡಿನ್ನರ್ ಮೀಟಿಂಗ್ ತನಕ ತಲುಪಿದೆ. ಈ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೊಸ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಕಾದಾಟ ನಡುವೆ ಕಾಂಗ್ರೆಸ್ಗೆ ಕಾದಿದ್ಯಾ ಶಾಕ್.